ಸೊ ಇದನ್ನ ಹೇಗೆ ಕ್ಲೀನ್ ಮಾಡ್ತೇನೆ ಅಂತ, ಕ್ಲೀನ್ ಮಾಡಿದ್ಮೇಲೆ ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಎಷ್ಟು ಉಂಟು ಕಿಚನ್ ಕ್ಲೀನ್ ಮಾಡ್ಲಿಕ್ಕೆ, ನಂಗೆ ಉದಾಸೀನ ಆಗ್ತದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ಲಾಂಗ್ ಟೈಮ್ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬಿಕಾಸ್ ಎಕ್ಸಾಮ್ಸ್ ಎಲ್ಲ ಇತ್ತು, ಸೊ ಅಲ್ಲಿ ಇಲ್ಲಿ ಎಲ್ಲ ಕಚಪಚ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ಎದ್ದೇಳುವಾಗ ಲೇಟ್ ಆಗಿತ್ತು ಮನೆಯಿಂದ. ಓಕೆ, ಸೊ ಮನೆಯಲ್ಲಿ ಲೇಟ್ ಆಗುವಾಗ ಅಮ್ಮನಿಗೆ ಫುಲ್, ಅಂದರೆ ನಾನು ಯಾಕೆ ಲೇಟ್ ಎದ್ದಿದ್ದು ಅಂದರೆ, ನಿನ್ನೆ ನಾನು ತುಂಬ ಬೇಗ ಎದ್ದಿದ್ದೆ. ಅಂದರೆ ಎಕ್ಸಾಮ್ಸ್ ಇತ್ತಲ್ಲ, ಸೊ ಓದಲೇಬೇಕು. ಸೊ ನಾವಂದರೆ ಲಾಸ್ಟ್ ಮಿನಿಟ್ ರೀಡರ್ಸ್ ಅಂತ ಹೇಳ್ಬೋದು. ಸೊ ನೈಟ್ ಎದ್ದು ಓದ್ತಾ ಇದ್ದೆ. ಸೊ ನಿದ್ದೆ ಇರಲಿಲ್ಲ ಸರಿಯಾಗಿ. ಹಾಗಾಗಿ ನಾನು ಇವತ್ತು ಬೆಳಿಗ್ಗೆ ಎಚ್ಚರಿಕೆ ಆಗಿತ್ತು, ಬಟ್ ಸ್ಟಿಲ್ ನಾನು ಎದ್ದಿರಲಿಲ್ಲ. ನಮ್ಮ ಅದೇ ಎಂದು ಅವರಿಗೆ ತುಂಬ, ಅಂದರೆ ನಾನು ಲೇಟ್ ಹೇಳ್ಬಾರ್ದು, ಲೇಟ್ ಎದ್ರೆ ಅವರಿಗೆ ತುಂಬ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾದ್ಮೇಲೆ ಫುಲ್ ಅವರ ಗುಡಿಸಿ ಒರೆಸಿ ಎಲ್ಲ ಈಗ ಫಂಕ್ಷನಿಗೆ ಹೋಗಿದ್ದಾರೆ. ಸೊ ನನ್ನ ಕೆಲಸ ಎಲ್ಲ ಅವರೇ ಮಾಡಿ ಹೋಗಿದ್ದಾರೆ. ಸೊ ನಾನೀಗ ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಮತ್ತು ಅವರ ಮುಖವನ್ನು ಇಷ್ಟು ದೊಡ್ಡದು ಮಾಡಿ ಹೋಗಿದ್ದಾರೆ. ನನಗೆ ಅವ್ರ ಹತ್ರ ಮಾತಾಡ್ಲಿಕ್ಕೂ ಭಯ ಆಗ್ತಿತ್ತು, ಅಷ್ಟು ಕೋಪದಲ್ಲಿದ್ರು. ಸೊ ಅವರ ಕೋಪ ತಣ್ಣಗೆ ಮಾಡಬೇಕು ಅಂತ ಏನು ಮಾಡೋದು ಅಂತ ಮಾಡ್ತಿದ್ದೆ. ಸೊ ಅವರಿಗೆ ಇಷ್ಟವಾದ ಪ್ಲೇಸ್ ಅಂದ್ರೆ ಅಡಿಗೆ ರೂಮ್. ಸೊ ಆ ಅಡಿಗೆ ರೂಮನ್ನು ಕ್ಲೀನ್ ಮಾಡಿಟ್ರೆ ಅವರ ಕೋಪ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ನಾನೀಗ ಏನು ಕಿಚನ್ ಕ್ಲೀನ್ ಮಾಡುವ ಅಂತ ಇದ್ದೀನಿ. ಕಿಚನ್ ಅಲ್ವಾ, ಎಷ್ಟು ಉಂಟು ಕಿಚನ್ ಕ್ಲೀನ್ ಮಾಡಲಿಕ್ಕೆ, ನಂಗೆ ಉದಾಸೀನ ಆಗ್ತದೆ. ಬಟ್ ಸ್ಟಿಲ್ ನಮ್ಮನ್ನ ಸಿಟ್ಟು ಕರಗಿಸ್ಬೇಕಾದ್ರೆ ಇಷ್ಟೆಲ್ಲ ಮಾಡಲೇಬೇಕು. ಕ್ಲೀನ್ ಮಾಡಿದ್ಮೇಲೆ ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ನೋಡ್ಬೇಕಾದ್ರೆ ನೀವು ಎಂಡ್ ತನಕ ಈ ವಿಡಿಯೋ ನೋಡ್ಲೇಬೇಕು. ಸೊ ಕಿಚನ್ ಮಾಡ್ಲಿಕ್ಕಲ್ಲ ಕಿಚನ್ ಕ್ಲೀನ್ ಮಾಡ್ಲಿಕ್ಕೆ ನಾನ್ ರೆಡಿ ಇದ್ದೇನೆ. ನೋಡ್ಲಿಕ್ಕೆ ನೀವು ರೆಡಿನಾ? ಲೆಟ್ಸ್ ಗೋ. ಸೊ ಇದು ನಮ್ಮ ಮನೆಯ ಕಿಚನ್. ಸೊ ಇದು ತುಂಬಾ, ಅಂದ್ರೆ ಫುಲ್ ಅಲ್ಲೆಲ್ಲೇ ಇದೆ, ಬಿಕಾಸ್ ಅಮ್ಮ ಬೇಗ ಹೋಗಿದಾರಲ್ಲ. ಸೊ ಸ್ವಲ್ಪ ಕ್ಲೀನ್ ಮಾಡುವ ಅಂತ. ನಂಗೆ ಇದನ್ನ ನೋಡಾಗೆಲ್ಲ ಸಾಕಾಗ್ತದೆ, ಓ ದೇವ ಇಷ್ಟು ಮಾಡ್ಬೇಕೆ ಅಂತ. ಬಟ್ ಮಾಡ್ಲೇಬೇಕು, ಬಿಕಾಸ್ ನನ್ನ ಅಮ್ಮನ್ನ ನಾನು ಕರಗಿಸ್ಲೇಬೇಕು. ಮತ್ತೆ ನಂಗೆ ಅವರ ರಿಯಾಕ್ಷನ್ ನೋಡ್ಬೇಕು ಆಫ್ಟರ್ ಕ್ಲೀನಿಂಗ್ ಹೇಗಿರುತ್ತೆ ಅಂತ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಆರ್ ಯು ಗೈಸ್ ಆರ್ ಎಕ್ಸೈಟೆಡ್? ಸೊ ನೋಡುವ, ಈ ತರ ಇದೆ ಕಿಚನ್. ಸೊ ಇದನ್ನ ಹೇಗೆ ಕ್ಲೀನ್ ಮಾಡ್ತೇನೆ ಅಂತ ಲೆಟ್ಸ್ ಸಿ. ಸೊ ಲೆಟ್ಸ್ ಬಿಗಿನ್ ದ ಕ್ಲೀನಿಂಗ್. ಸೊ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಇದು ಮಿಕ್ಸಿ. ತುಂಬಾ ಲೈಟ್ ಬರ್ತಾ ಇದೆ, ಸೊ ಲೈಟ್ ಆಫ್ ಮಾಡೋ. ಈ ಬಾಕ್ಸ್ ಬೇಡ, ಎಲ್ಲ ಅಲ್ಲಿ ಇಟ್ಟಿದ್ದೇನೆ. ಓಕೆ, ಇದು ಯೂಸ್ ಇಲ್ಲ. ಮಾಡಲಿಕ್ಕೆ ನಂಗೆ ಬೇಕೊಂದು ಬಟ್ಟೆ. ಸೊ ಅದನ್ನ ತರ್ತೀನಿ, ಸ್ವಲ್ಪ ನೀರು. ಮಿಕ್ಸಿ ಕ್ಲೀನ್ ಮಾಡ್ಲಿಕ್ಕೆ ನಂಗೆ ಬೇಕು ಬಟ್ಟೆ. ಸೊ ನಾನೀಗ ತಗೊಂಡ್ ಬರ್ತೀನಿ ಬಟ್ಟೆ. ತುಂಬಾ ಬ್ಯಾಡ್ ಆಗಿತ್ತಲ್ಲ, ಬಟ್ ಸ್ಟಿಲ್ ಇಟ್ಸ್ ಫೈನ್. ಸೊ ನಾವಿವಾಗ ಫಸ್ಟ್ಗೆ ಮಿಕ್ಸಿ ಕ್ಲೀನ್ ಮಾಡುವ, ಮತ್ತೆ ಈ ಟೇಲ್ಸ್ ಇದೆ ಅಲ್ಲ ಅದನ್ನ ಸಹ ಕ್ಲೀನ್ ಮಾಡುವ. ತುಂಬಾ ಕೊಳೆ ಉಂಟು ಅದರಲ್ಲಿ. Come on, yes I can. ನನ್ನ ವಾಯ್ಸ್ ಕೆಟ್ಟದಾಗಿದೆ, ಬಟ್ ಸ್ಟಿಲ್ ಕೆಟ್ಟದಾಗಿದೆ ಅಂತ ಹಾಗೆ ಅಲ್ಲ, ನನ್ನ ವಾಯ್ಸ್ ಹೋಗಿದೆ ಶೀತ ಆಗಿ. ಸೊ ಎಕ್ಸಾಮ್ ಟೈಮ್ಸ್ ಅಲ್ಲೇ ಶೀತ ಎಲ್ಲ ಬರುದು. ಐ ಹೇಟ್ ದಿಸ್ ಶೀತ ಅಂಡ್ ಆಲ್. ನಂಗೆ ಇಷ್ಟನೇ ಇಲ್ಲ, ಯಾಕಂದ್ರೆ ಯಾವತ್ತು ನಂಗೆ ಬೇಡದ ಟೈಮಲ್ಲಿ ಶೀತ ಬರುದು, ಆಯ್ತಾ. ಅಂಡ್ ನಾನು ಈ ಸಲ ಅಕ್ಷಿ ತೆಗ್ದೇ ಎಕ್ಸಾಮ್ ಬರ್ದದ್ದು. ಸೊ ಎಕ್ಸಾಮ್ ಹೇಗೆ ಬರ್ದಿದ್ದೇನೆ ದೇವರಿಗೆ ಗೊತ್ತು. ಪಾಸ್ ಆದ್ರೆ ಸಾಕು ಅಷ್ಟೇ, ಬೇರೆ ಇನ್ನೇನು ಬೇಡ. ಪಾಸ್ ಆದ್ರೆ ವೆರಿ ನಫ್.
ಸೊ ಮಿಕ್ಸಿ ಒಂದು ರೇಂಜಿಗೆ ಕ್ಲೀನ್ ಆಗಿದ್ದೆ. ಐ ಸಿಂಗ್ ದ ಸಾಂಗ್. ನಾವು ಸರಿಗಮಪ ಆಡುವ. ಸೊ ನಾನೇ ಸರಿಗಮಪ ಅಲ್ಲಿ ಕೈ ಹಿಡ್ತಿದ್ರೆ ಹೋಗ್ತಿತ್ತು ನನ್ನದು. ಅಮ್ಮ ಉಂಟಲ್ಲ ಯಾವತ್ತು ಮಿಕ್ಸಿ ಹಾಕುವಾಗ, ಓ ಮೈ ಗಾಡ್, ನಮಗೂ ಮಂಡೆ ಇಲ್ಲ, ಅದೆಲ್ಲ ಇಟ್ಟುಕೊಂಡು ಯಾರಾದ್ರೂ ಮಾಡ್ತಾರ ಕ್ಲೀನ್. ಯಾವತ್ತು ಇದೇ ಅಣ್ಣ ಬರ ಆಯ್ತಾ. ಮತ್ತೆ ಗುಡ್ಗು ಬರುವಾಗ ಬಾಲೆ ಅಥವಾ ತೆಪ್ಪು ಪ್ಲಗ್ ತೆಗಿ, ಅದು ಗುಡುಗು ಬರುವಾಗ ಮಾತ್ರ ತೆಗೆಯುದು ಅಮ್ಮ. ಮತ್ತೆ ಯಾವ ಟೈಮಲ್ಲಿ ಸಹ ಅದು ಆನ್ ಇರ್ತದೆ ಅಂತ. ಎಂತ ಅವಸ್ಥೆಯ ದೇವರಿಗೆ ಗೊತ್ತು. ನಾನು ಎಂತದ್ದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳ್ತಿದ್ದೆ, ಮರ್ತೋಯ್ತು. ಮೋಸ್ಟ್ಲಿ ಎಕ್ಸಾಮ್ ಇದ್ದೆ ಕಾಣ್ತದೆ. ಓ ನಂಗೆ ಎಷ್ಟು ಭಯ ಆಯ್ತು ಗೊತ್ತುಂಟ. ಲಿಟ್ರಲಿ ನನ್ನ ಕೈ ಇಲ್ಲೇ ಇತ್ತು, ಕಟ್ ಆಗ್ತಿದ್ರೆ ಓ ಮೈ ಗಾಡ್ ನೋ, ಹಾಗೆಲ್ಲ ಆಗುದಿಲ್ಲ. ಯಾಕಂದ್ರೆ ದೇವರಿದ್ದಾರೆ. ಇದೀಗ ಕ್ಲೀನ್ ಆಯ್ತು. ಸೊ ದಟ್ಸ್ ಓಕೆ. ಈಗ ಇಲ್ಲಿ ಎಣ್ಣೆ ಮತ್ತೆ ಇದೆ. ಸೊ ನಾನು ಚೂರು ಆಚೆ ಇಡುವ. Now make sure that. ಸೊ ಫಸ್ಟಿಗೆ ನಾವು ಟೇಲ್ಸಿಗೆ ಸಹ ಹಾಕಿ ಬಿಡುವ ಆಯ್ತಾ. ಆಗ್ಬೇಕಾಗಿದ್ದೆ ಕ್ಲೀನ್ ಮಾಡ್ಲಿಕ್ಕೆ ಬರ್ತಿದ್ದೇನಲ್ಲ. ಸೊ ನಂಗೆ ಇದೆಲ್ಲ ಆಗ್ಬೇಕು. ಅಡೆಪಾಂಡೆವೆಂತ ಆಡೋದಲ್ಲ. ಸೊ ಇದು ಈಗ ಕ್ಲೀನ್ ಮಾಡ್ಬೇಕಂದ್ರೆ ಫಸ್ಟ್ ಇದು ಒದ್ದೆ ಆಗಿ ಒಂಚೂರು ಅದ್ರ ಕೊಳೆ ಬಿಡ್ಬೇಕಲ್ಲ. ಸೊ ಫುಲ್ ಎಲ್ಲ ಕಡೆ ನಾನು ಹಾಕಿ ಬಿಡ್ತೇನೆ, ಮತ್ತೆ ಕ್ಲೀನ್ ಮಾಡ್ಕೊಂಡ್ರೆ ಎಲ್ಲ ಕ್ಲೀನ್. ಈಗ ಕ್ಲೀನ್ ಮಾಡ್ಬೇಕು ಅಲ್ವಾ. ಸೊ ಕ್ಲೀನ್ ಮಾಡಿ ಹೋಗುತ್ತಾ ನೋಡ, ಹೋಗ್ತದೆ ಮಾರ್ರೆ, ಕ್ಲೀನ್ ಆಗ್ತದೆ, ಚಿಂತೆ ಇಲ್ಲ ಅಲ್ಲ. ಓಕೆ ಸಾಂಗ್ ಸರಿಗಮಪ ಹಾಡುವ ಅಂತ ಹೇಳಿದ್ದು ನಾನು. ಓಕೆ ಸರಿಗಮಪ ಹಾಡುವ. ಸಾಂಗ್ ಎಂತ, ನನ್ನ ವಾಯ್ಸ್ ಹೋಗಿದೆ, ಅದೇ ಪ್ರಾಬ್ಲಮ್. ಸಂಜೆ ತಂಗಾಳಿ ತಂಪಾಗೆ ಬೀಸೆ ಹೂವಾದಳಿರನ್ನು ಹಾದಿಗೆ ಹಾಸಿ ತಂದಿದೆ ನನಗಾಗಿ, ತಂದಿದೆ ನನಗಾಗಿ ಜೋಡಿ ಬಾಲಾರಿ ಮೇಲೆ ಹಾರಾಡಿ ತೀರಾಡಿ ಉಲಾಡಿ ನನಗೆ ನಾಡೋಡು ಇನ್ನೇಕೆ ಬಾಚಿಂತೆ ಜೀವ ಹೂವಾಗಿದೆ, ಭಾಷೆಯಾಗಿದೆ, ಹಾಡು ಹಾಡಾಗಿದೆ, ನಿನ್ನ ಸೇರಿ ಜೀವ ಹೂವಾಗಿದೆ. I love you ಅದೆಲ್ಲ ಬೇಡವಾ ಅಂತಲ್ಲ. ನೆಕ್ಸ್ಟ್ ಹೂವಾಗಿದೆ ದಮ್ದರ 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 ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ಹಾಲಲ್ಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ಸೊ ಈ ಬಟ್ಟೆಯಲ್ಲಿ ಹೋಗ್ತಾ ಇಲ್ಲ, ಸೊ ನಾನು ಈ ಸ್ಪಾಂಜ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಮೊದಲೇ ಒಳ್ಳಿಲ್ಲ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಗೊತ್ತಾ. ಈಗ ಸಖತ್ತಾಗಿ ಕ್ಲೀನ್ ಆಗ್ತದೆ. ದಮ್ದರ 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 ದಮ್ದ ದಮ್ದರ ದಮ್ದರ ದಮ್ 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 ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲಿ, ಕಾರಿಡಾರ್ ಹಾಲಲ್ಲಿ ಸಾಲದೆ
ಗುರು ತಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ ದಂದರೆ ದಂದರೆ ದಂದ ದಂದರೆ ದಂದರೆ ದರೆ ದಂ 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 ಮತ್ತೆ ಮಾಡ್ತೋಯ್ತು ಲಿರಿಕ್ಸ್ ಮಾಡ್ತೋಯ್ತು. ಮದರಂಗಿಯಲ್ಲಿ ಕನಸಿನ ರಂಗು ಮೂಡಿದೆ ಬಾಸಿಂಗದಲ್ಲಿ ಮನಸ್ಸಿನ ಮುತ್ತು ಬನ್ನಿ ಕುಡಿಯೋಣ ಜೊತೆ ಸೇರಿ ನಡೆಯೋಣ ಶುಭ ಕೋರಿ ಇಲ್ಲೆಲ್ಲೂ ತಲೆನೋ ಸೂರ್ಯ ಬಾಣ ಧರಿ ಹೊಸ ಜೋಡಿ ಹೊರಟಿನ ಶುಭ ಕೋರಿ ಉಲ್ಲಾಸ ಬಲಿತಾಯಿ ದಿನ ಮನಸ್ಸಿನ ರಂಗು ಬಾಸಿಂಗದಲ್ಲಿ ಕನಸಿನ ರಂಗು ಮೂಡಿದೆ ಧಿಂಕನ ಸೊಪ್ಪ ಪಟ ಪಟ ಹಾರೋ ಗಾಳಿ ಪಟಾಟು ಪಟ ಪಟ ಹಾರೋ ಗೋಳಿ ಪಟ ಇದು ಹಕ್ಕಿ ಇಲ್ಲ ಆದ್ರೆ ಹಾಡ್ತೈತಲ್ಲ ಇದು ಗೋಳಿ ಇಲ್ಲ ಆದ್ರೆ ಕುಂಬೈತಲ್ಲ ಬಲ ಇದ್ರೂ ಕೋತಿಯಲ್ಲ ಪಟ ಪಟ ಹಾರೋ ಗಾಳಿ ಪಟಾಟು ಪಟ ಪಟ ಓಲೋ ಗೋಳಿ ಪಟ 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 ಹಾರೋ ಗಾಳಿ ಪಟಾಟು ಪಟ ಪಟ ಓಲೋ ಗೋಳಿ ಪಟ. ಇದು ಎಷ್ಟು ಚಂದ ಪಳ ಪಳ ಅಂತಿದೆ ಗೊತ್ತಾ, ನಿಮಗೆ ಹತ್ತಿರದಿಂದ ತೋರಿಸ್ತೇನೆ. ಸಿ ವಾವ್. ಸೊ ಏನಾದರೂ ಕ್ಲೀನಿಂಗ್ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಒಂದು 5000 ಕೊಟ್ಟರೆ ಸಾಕ ಅಂತ ಪರ್ ಹಾರ್. ಓಕೆ. ಸೊ ನೆಕ್ಸ್ಟ್ ಈಗ ಚೆನ್ನಾಗಿ ಇಡಬೇಕಲ್ಲ. ಓ ಗ್ಯಾಸಮ್ಮ ತೊಳೆದಿದ್ದಾರೆ, ತೊಳಿಬೇಕಂತಿಲ್ಲ, ಜಸ್ಟ್ ಬ್ರಷ್ ಅಪ್. ಇದು ಗ್ಯಾಸ್ ನಾನೀಗ ಮಾಡ್ತಿದ್ದೀನಿ ಕ್ಲೀನ್. ಓಕೆ. ಇಂಜಿನಿಯರಿಂಗ್ ಮಾಡಿ ಲಕ್ಷ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಇಟ್ಸ್ ಫೈನ್, ಹ್ಯಾಪನ್ಸ್. ಎವ್ರಿಥಿಂಗ್ ಈಸ್ ಫಾರ್ ಅ ರೀಸನ್. ಆಗುವುದೆಲ್ಲ ಒಳ್ಳೆಯದಕ್ಕೆ. ಸೊ ನಾನೀಗ ಮಾಡ್ತಿರೋದು ಕ್ಲೀನ್ ಕೂಡ ಒಳ್ಳೆಯದಕ್ಕೆ. ಓಕೆ. ಸೊ ಇವಾಗ ಇದು ಮಿಕ್ಸಿಯನ್ನು ಚೆನ್ನಾಗಿ, ಐ ಗೆಸ್ ಮಿಕ್ಸಿಯನ್ನು ಕೂಡ ಅದರಲ್ಲಿ ಮಾಡಿದ್ರೆ ಇನ್ನೂ ಚಂದ ಆಗ್ತದ ಅಂತ. ಸೊ ಇವಾಗ ಕಿಚನ್ ಕೂಡ ಕ್ಲೀನ್ ಮಾಡುವ. ಸೊ ಇದೆಲ್ಲ ಇಲ್ಲಿರಬಾರ್ದು, ಅಲ್ಲಿರಬೇಕು. ಸೊ ಅಲ್ಲಿರ್ತೇನೆ ಈಗ. ಇವಾಗ ಮಿಕ್ಸಿ ಮತ್ತೆ ಗ್ಯಾಸ್ ಅಂಡ್ ಇದು ಥರ್ಮಸ್, ಇದು ಬೇಕೇ ಬೇಕು. ಸೊ ಥರ್ಮಸ್, ಐ ಡೋಂಟ್ ನೋ ವೇರ್ ಟು ಕೀಪ್ ಥರ್ಮಸ್. ಇಲ್ಲಿ ಬೇಡ. ಸೊ ಇದು ಎರಡು ಎಣ್ಣೆ ಬಾಟಲ್. मारो मुझे मारो मारो मुझे मारो मारो नहीं ये मजाक हो रहा है एक सेकंड यार मजाक हो. ಸೊ ಎಣ್ಣೆ ಬಾಟಲ್ ಕೂಡ ಬೇಡ ಸದ್ಯ. कहां से आते हैं ಇನ್ನೂ ಅಷ್ಟು ಉಂಟು, ಕ್ಲೀನ್ ಮಾಡಬೇಕು. ಮಾಡ್ತಾ ಇದ್ದೀನಿ, ಮಾಡ್ತೀನಿ. ಓಕೆ. ಸೊ ಇವಾಗ ನೀರು ಥರ್ಮಸ್ ಇಲ್ಲಿಡುವ ಬೆಟರ್, ನೀಟಾಗಿ ಅನಿಸುತ್ತೆ. ಎಣ್ಣೆ ಇದ್ದು ಎಂತ ಮಾಡೋದು ಗೊತ್ತಿಲ್ಲ. I'll keep it there. ಇದು ತಲೆಗೆ ಹಾಕುವ ಮೆಹಂದಿ ಇಟ್ಟಿದ್ದಾರೆ. ಸೊ ಐ ಥಿಂಕ್ ಇದು ಬೇಡ. ಈ ಕುಕ್ಕರ್ ಅನ್ನು ಈಗ ಮೇಲೆ ಇಡಬೇಕು. ಮೇಲೆ ಇಡ್ತೇನೆ. ಅಮ್ಮ ಬಂದು ಇನ್ನು ಎಷ್ಟು ಬೈಲಿಕ್ಕೆ ಉಂಟ ದೇವರಿಗೆ ಗೊತ್ತು. ಬೈಲಿಲ್ಲ ಅಂದ್ರೆ ಸಾಕು. ಅವರು ಹುಡುಕುದಿಲ್ಲ ಆಯ್ತಾ, ಅಂದ್ರೆ ಒಂಚೂರು ಆಚೆ ಈಚೆ ಹೋದ್ರೆ ಬಾಡ್ಯಾನ ಓಲ್ ಬಾಡ್ಯಾ ಅಂತ
ಮೆತ್ತಗಿರ್ತಾರೆ. ಸೊ ಬೈಬಾರ್ದು ಅಂತೆಲ್ಲ ಮಾಡ್ತಾ ಇದ್ದೇನೆ, ಆದ್ರೂ ಬೈತಾರೆ ಅನ್ನೋದು ಇಷ್ಟು ಗ್ಯಾರಂಟಿ. ಮಿಕ್ಸಿ ಜಾರ್ಗಳನ್ನೆಲ್ಲ ಇಲ್ಲಿ ಕೆಳಗಿಡುವ. ಬಾಕ್ಸಸ್ ಎಲ್ಲ ಬೇಡ, ಬಿಸಾಕು ಅದನ್ನೆಲ್ಲ. ಸೊ ಇದನ್ನೆಲ್ಲ ಬಿಸಾಕಿ ಬೇಡ. ಸೊ ನೆಕ್ಸ್ಟ್ ಸ್ಟೆಪ್, ಸೊ ಇದರಲ್ಲಿ ಇಷ್ಟು ರಾಶಿ ಸ್ಪೂನ್ಸ್ ಉಂಟು, ಅದ ಹಾಗೆ ಇರಲಿ. ನೆಕ್ಸ್ಟ್ ಇದು ನಮ್ಮ ಬಿಸಾಲೆ, ಮೀನ್ ಸಾರು ಮತ್ತೆ ಕೋಳಿ ಸಾರು ಸಮ್ಟೈಮ್ಸ್ ಮಾಡ್ತಾರೆ. ಸೊ ಅದೆಲ್ಲ ಇದರಲ್ಲೇ ಮಾಡುದು. ಇದು ಒಂಚೂರು ಆಚೆ ಈಚೆ ಆದ್ರೆ ನನ್ನ ಕತೆ ಮುಗೀತು ಮತ್ತೆ. ಸೊ ಅದನ್ನಲ್ಲೇ ಇಡ್ತೇನೆ. ಐ ಡೋಂಟ್ ಡೂ ಎನಿಥಿಂಗ್. ಮತ್ತೆ ಸಾಲ್ಟ್ ಬಾಕ್ಸ್ ಮೇಲೆ ಇಡ್ತೇನೆ, ಇಲ್ಲ ಕೆಳಗಿಡುದ. ಈ ಲೋಟ ಉಂಟಲ್ಲ, ಎಷ್ಟು ಲೋಟ ಉಂಟು ಹೇಳಿದ್ರೆ ಇಲ್ಲಿ ಉಂಟು ಇಲ್ಲಿ ಉಂಟು, ಅದೆಲ್ಲ ನಂಗೆ ಸಿಕ್ಕಿದ ಪ್ರೈಸ್. ನಮ್ಮ ಇಲ್ಲಿ ಊರಲ್ಲಿ ಎಂತಾದ್ರು, ಊರಲ್ಲಿ ಅಂತಲ್ಲ ಸ್ಕೂಲಲ್ಲಿ ಸಹ ಯಾವ್ದಾದ್ರು ಆಟ ಇದ್ರೆ ಫಸ್ಟಿಗೆ ದೊಡ್ಡ ಲೋಟ ಇದು ನಂಗೆ ಆಲ್ಮೋಸ್ಟ್ ಫಸ್ಟೇ ಸಿಕ್ಕಿದ್ದು. ಸೊ ದೊಡ್ಡ ದೊಡ್ಡ ಲೋಟಗಳೇ ಇರುದು. ಅಂಡ್ ಸೆಕೆಂಡ್ ಸಿಕ್ಕಿದ್ರೆ ಸಣ್ಣ ಲೋಟ. ಸೊ ಇಷ್ಟು ಲೋಟ ಉಂಟು, ಅದು ಇನ್ನು ಇಲ್ಲಿ ಉಂಟು. ಸೊ ಇಡ್ಲಿಕ್ಕೆ ಜಾಗ ಇಲ್ಲ, ಮೇಲೆ ಇಡ್ತೇನೆ. ಓಕೆ, ವಾಟ್ ನೆಕ್ಸ್ಟ್? ಇದು ನನ್ನ ಟಿಫಿನ್ ಬಾಕ್ಸ್, ನನ್ನ ಫ್ರೆಂಡ್ ಕೊಟ್ಟಿದ್ದು. ಸೊ ಅದನ್ನು ಸಹ ಒಂದು ಇಡಬೇಕೀಗ ಸದ್ಯಕ್ಕೆ ನಾನು ಯೂಸ್ ಮಾಡೋದಿಲ್ಲ, ಹಾಗಾಗಿ ನೆಕ್ಸ್ಟ್ ಬಾವಡಿ ಅದು ಇಲ್ಲೇ ಇಟ್ಟೆ. ಇದು ನನ್ನ ಲೋಟ, ಇದು ಕೂಡ ನನ್ನ ಫ್ರೆಂಡ್ ಕೊಟ್ಟದ್ದು ಆಯಿಷಾ. ಇಲ್ಲಿ ಈ ದೋಸೆ ತಿನ್ಲಿಕ್ಕೆ ಮರ್ತು ಇತ್ತು ಮಾಡಿದ್ರೆ. ಓಕೆ, ಅಲ್ಲಿಟ್ಟೆ. ಎಲ್ಲ ಕೆಲಸ ಮಾಡಿ ಎಷ್ಟು ಸೌಂಡ್ ಅಲ್ಲ, ಈ ಸೌಂಡೇ ತುಂಬಾ ಇಷ್ಟ. ಈ ಸೌಂಡ್ ಯಾವಾಗ ನೋಡಿದ್ರು ಆಚೆ ಈಚೆ ಕೆಲಸ ಮಾಡ್ತಾ ಇರ್ತಾರೆ, ಬೈಕ್. ಓಕೆ, ಈಗ ಇದು ಅರೇಂಜ್ ಆಗಿದೆ ಒಂದು ರೇಂಜ್ಗೆ. ಟೇಕ್ ಇಟ್ ಔಟ್. ಇದೊಂದು ಉಂಟು, ಇದನ್ನೆಲ್ಲಿ ಇಡುದು? ಇದು ಚೆನ್ನಾಗಿ ಕಾಣ್ತದೆ. ಫೈನಲಿ ಕ್ಲೀನಿಂಗ್ ಮುಗೀತು. ಸೊ ಯು ಕ್ಯಾನ್ ಸಿ ಈಗ ಎಷ್ಟು ನೀಟಾಗಿದೆ ಅಂತ. ಸೊ ತೋರಿಸ್ತೇನೆ ಇವಾಗ. ನೋಡಿ ಎಷ್ಟು ನೀಟಾಗಿದೆ. ನೋಡಿ ಎಷ್ಟು ನೀಟಾಗಿ ಉಂಟು. ಆದರೆ ಸಹ ಅಮ್ಮನಿಗೆ ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ ಈಗ ಬಂದು ಕೂಡ. ಸೊ ಕ್ಲೀನ್ ಮಾಡಿ ಆಯಿತು, ಇನ್ನು ಅಮ್ಮನ ರಿಯಾಕ್ಷನ್ ನೋಡೋದೊಂದೇ ಬಾಕಿ. ನಾನು 100% ಕೊಡ್ತೇನೆ. ಅವರು ಹೇಳಿ ಎಂತಾಯ್ತು, ಎಂತಾಗಿದೆ, ಇದು ಹೀಗೆ ಇತ್ತಲ್ಲ ಅಂತಾನೆ ಹೇಳ್ತಾರೆ. ಯಾವತ್ತೂ ಅವರು ತಪ್ಪನ್ನು ಒಪ್ಪಿಕೊಳ್ಳುವುದೇ ಇಲ್ಲ. ತಪ್ಪು ಮಾಡಲಿಲ್ಲ ಅವರು, ಆದರೂ ಕೂಡ ಒಂದು ನಾನು ಕ್ಲೀನ್ ಮಾಡಿದ್ದೇನೆ ಶಬ್ಬಾಷ್ ಹೇಳು ಅದೆಲ್ಲಂತೆಲ್ಲ. ಅದು ಮೊದಲು ಸಹ ಹಾಗೆ ಇತ್ತು. ನಾನು ಯಾವತ್ತು ದಿನಾಲು ಕ್ಲೀನ್ ಮಾಡ್ತೇನೆ ಗೊತ್ತಾಯ್ತಾ, ಹೀಗೆ ಹೇಳುದು. ಲಾಸ್ಟಿಗೆ ಅಮ್ಮಂದೊಂದು ರಿಯಾಕ್ಷನ್ ಒಂದೇ ಬಾಕಿ. ಕ್ಲೀನಿಂಗ್ ಎಲ್ಲ ಆಯ್ತು ಮಾಡಿ. ಸೊ ನೋಡುವ, ಲೆಟ್ಸ್ ಸಿ. ಕ್ಲೀನ್ ಆತಿದಾ ದಾದಾ?
ಇದಕ್ಕಿಂತ ಹರ್ಟ್ ಆಗುವಂಥದ್ದು ಮಕ್ಕಳಿಗೆ ಯಾವುದಿಲ್ಲ ಅನಿಸುತ್ತೆ. ಯಾವತ್ತೂ ಇದ್ದೇ ಮಾಡೋದು, ಎಷ್ಟೇ ಒಳ್ಳೆ ಕೆಲಸ ಮಾಡಿ ಒಂದು ಹೊಗಳುವುದು ಅದೆಲ್ಲ ಎಂತಿಲ್ಲ, ಬೈಯುವುದೇ. ಆದರೂ ಸಹ ಅವರ ಒಳಗೆ ತುಂಬ ಅಂದರೆ ಮಗಳು ಕ್ಲೀನ್ ಮಾಡಿದ್ದಾಳೆ ಅಂತ ಇರ್ತದೆ. ಆದರೂ ಒಂದು ಹೇಳೋದಿಲ್ಲ, ಕ್ಲೀನ್ ಮಾಡಿದ್ಯಾ ಹೇಳುದು, ಇದು ನೀನು ವಿಡಿಯೋಕ್ಕೆ ಮಾಡಿದ್ದಂತೆ. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಿಲ್ಲ, ಬಟ್ ಇಟ್ಸ್ ಫೈನ್, ಹ್ಯಾಪನ್ಸ್. ಸೊ jokes apart, thank you everybody for watching till the end, and don't forget to like, share and subscribe to my channel. Bye bye.